ನಮಸ್ಕಾರಗಳು. ನಗರದ ಸಮಸ್ತ ನಾಗರಿಕರೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯನ ಕೋರುತ್ತಾ, ಈ ಒಂದು ಸಂತಸ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಗರಸಭೆಯ ಆಯುಕ್ತರಾದಂಥ ಶ್ರೀಯುತ ವಿವೇಕ್ ಬನ್ನೇರವರೇ, ಸಂವಿಧಾನ ಜಾರಿಗೆ ತಂದ ದಿನ, ಆ ಒಂದು ಹಿನ್ನೆಲೆಯಲ್ಲಿ ಇಂದು ನಾವು ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಇಂದು ನೆನಪಿಸಿಕೊಳ್ಳಬೇಕಾಗಿದೆ. ಈ ಒಂದು ಗಣರಾಜ್ಯೋತ್ಸವದ ಪರವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತೇನೆ. ದಾಂಡೇಲಿ ನಗರವು ಒಂದು ಸಾಮರಸ್ಯ ನಗರ. ಈ ನಗರದಲ್ಲಿ ಭಾರತ ದೇಶದ ವಿವಿಧ ಬಗೆಯ ಜನಾಂಗ ಸಂಪ್ರದಾಯವನ್ನು ಒಳಗೊಂಡಂಥ ಮತ್ತು ಯಾವುದೇ ಜಾತಿ ಜನಾಂಗ ಭೇದವಿಲ್ಲದೆ ಒಂದಾಗಿ ಬಾಳುತ್ತಿರುವ ಈ ದಾಂಡೇಲಿ ನಗರದಲ್ಲಿ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ದಾಂಡೇಲಿ ನಗರದಲ್ಲಿ ಸನ್ಮಾನ್ಯ ಶಾಸಕರಾದಂಥ ಶ್ರೀ ದೇಶಪಾಂಡೆ ಅವರವರೇ ಪ್ರಯತ್ನದಿಂದಾಗಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ದಿನದ 24 ಗಂಟೆಗಳ ಕಾಲ ನೀಡುವ ಕುರಿತು ಯೋಜನೆಯನ್ನು ಮಂಜೂರು ಮಾಡಿದ್ದು ಕಾರ್ಯವು ಮುಕ್ತಾಯ ಹಂತದಲ್ಲಿದೆ. ಈ ಕಾರ್ಯವನ್ನು ನೀಡಿದಂಥ ಸನ್ಮಾನ್ಯ ಶಾಸಕರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇವೆ. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಾಗೂ ನಗರದಲ್ಲಿ ಸೌಂದರ್ಯೀಕರಣದ ಅಂಗವಾಗಿ LED ಲೈಟ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಸಾರ್ವಜನಿಕರು ಮತ್ತು ಪ್ರವಾಸೋದ್ಯಮದ ಮಾಹಿತಿಯನ್ನು ಒಂದು LED ಬೋರ್ಡ್ ಮತ್ತು ಮಾಹಿತಿಯ ಫಲವನ್ನಾಗಿ ದಾಂಡೇಲಿ ನಗರದ ಚೆನ್ನಮ್ಮ ವೃತ್ತದ ಹತ್ತಿರ ಅಳವಡಿಸಲಾಗಿದೆ. ತಮ್ಮೆಲ್ಲರ ಸಹಕಾರದಿಂದ ನಗರದ ಅಭಿವೃದ್ಧಿಗೆ ನಮ್ಮ ನಗರಾಡಳಿತ ಸದಾ ಸಿದ್ಧವಿದೆ. ಕಾರಣ ದಾಂಡೇಲಿ ನಗರದ ಸಮಸ್ತ ನಾಗರಿಕರು ಸ್ವಚ್ಛತೆಗೆ ನಗರಸಭೆಯೊಂದಿಗೆ ಕೈ ಜೋಡಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಮಾನ್ಯ ಶಾಸಕರ ಪ್ರಯತ್ನದಿಂದ ಮಾನ್ಯ ಮುಖ್ಯಮಂತ್ರಿಯವರ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ CMIDP ಯೋಜನೆಯಲ್ಲಿ ರೂಪಾಯಿ 11.48 ಕೋಟಿ ಮೊತ್ತದ ಒಟ್ಟು 31 ಕಾಮಗಾರಿಗಳನ್ನು ಮಂಜೂರಿಸಿರುತ್ತಾರೆ. ಇಂದಿನ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹರ್ಷ ವ್ಯಕ್ತಪಡಿಸುತ್ತೇನೆ ಮತ್ತು ಸುವರ್ಣ ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಾನು 2 ಮಾತು ಮುಗಿಸ್ತೇನೆ. ಅದೇ ರೀತಿಯಾಗಿ ಮಾನ್ಯ ಶಾಸಕರು ಸಹ ಈ ಒಂದು 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯನ ಎಲ್ಲ ಜನತೆಗೆ ನೀಡಿದ್ದಾರೆ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.